ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ರಾಜಕೀಯ ನಾಯಕರು ಬೆಚ್ಚಿ ಬೀಳಿಸುವಂತಹ ವರದಿ. ಹೀಗೂ ಮಾಡಬಹುದಾ ಅಂತ ಚರ್ಚಿಸುವಂತಹ ವಿಷಯ ಇದು. ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನ್ಯೂಸ್ 18 ನಲ್ಲಿ ನೋಡ್ತಾ ಇದ್ದೀರಾ. ರಾಜಕೀಯ ನಾಯಕರು ಬೆಚ್ಚಿ ಬೀಳುವಂತಹ ಸುದ್ದಿಯನ್ನ ಸ್ಫೋಟ ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಸೂಪರ್ ಎಕ್ಸ್ಕ್ಲೂಸಿವ್. ಹೀಗೂ ಮಾಡಬಹುದಾ ರಾಜಕೀಯ ನಾಯಕರು ಅನ್ನುವಂತ ರೀತಿಯಲ್ಲಿ ಚರ್ಚೆ ಮಾಡುವಂತ ವಿಷಯ. ಹಾಗಾದ್ರೆ ಏನಾಗಿದೆ ರಾಜಕೀಯ ವಲಯದ? ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ರಾಜಕೀಯ ನಾಯಕರು ಬೆಚ್ಚಿ ಬೀಳುವಂತಹ ವರದಿ. ಹೀಗೂ ಮಾಡಬಹುದಾ ಅನ್ನುವಂತ ಮಟ್ಟಿಗೆ ಸಾರ್ವಜನಿಕರು ಕೂಡ ಚರ್ಚೆ ಮಾಡುವಂತಹ ವಿಷಯ. ಹಾಗಾದ್ರೆ ಏನಾಗಿದೆ ರಾಜಕೀಯದಲ್ಲಿ? ಯಾವ ಪಕ್ಷ ಯಾರಿಂದ ಯಾರಿಗೆ ಖೆಡ್ಡ? ಯಾವ ನಾಯಕ ಯಾವ ನಾಯಕನಿಗೆ ಖೆಡ್ಡ ತೋಡೋದಕ್ಕೆ ಮುಂದಾಗಿದ್ದ? ಹಾಗಾದ್ರೆ ಚಾರಿತ್ರ್ಯ ವಧೆಗೆ ಪ್ರಯತ್ನ ಮಾಡ್ತಾ ಇದ್ದಾರಾ? ನ್ಯೂಸ್ 18 ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ನ್ಯೂಸ್ 18 ನ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥದ್ದು ಜಸ್ಟ್ ಮಿಸ್ ಆಗಿದೆ. ಹಾಗಾದ್ರೆ ಏನಾಗಿತ್ತು? ಏನು ತಂತ್ರಗಾರಿಕೆ ಆಗಿತ್ತು? ಹಾಗಾದ್ರೆ ಆ ತಂತ್ರಗಾರಿಕೆ ಯಾವ ರೀತಿಯಾಗಿ ಮಿಸ್ ಆಯಿತು? ನ್ಯೂಸ್ 18 ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ಸಚಿವರಿಗೆ ಹನಿ ಟ್ರ್ಯಾಪ್, ಪ್ರಭಾವಿ ಸಚಿವರಿಂದಲೇ ಖೆಡ್ಡಾನ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಎಸ್, ಇಂಥದ್ದೊಂದು ಘಟನೆ ನಡೆಯೋದು ಜಸ್ಟ್ ಮಿಸ್ ಆಗಿದೆ. ಪ್ರಭಾವಿ ಸಚಿವರಿಗೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡಲಾಗಿದೆ. ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಸಚಿವ. ಹಾಗಾದ್ರೆ ಯಾರು ಆ ಸಚಿವ? ಸ್ವಲ್ಪ ಯಾಮಾರಿದ್ರೂ ಕೂಡ ಆಗ್ತಾ ಇತ್ತು ಚಾರಿತ್ರ್ಯ ವಧೆ. ಈ ಹಿಂದೆ ಆದಂತ ಒಂದಿಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಅನೇಕ ರಾಜಕೀಯ ನಾಯಕರಲ್ಲಿ ಏನೇನಾಯಿತು ಅನ್ನೋದನ್ನ. ಅಂಥದ್ದೇ ಮತ್ತೊಂದು ಪ್ರಕರಣ ಜಸ್ಟ್ ಮಿಸ್ ಆಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಚಾರಿತ್ರ್ಯ ವಧೆನೇ ಆಗಿ ಹೋಗ್ತಾ ಇತ್ತು. ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ. ಒಂದು ಟೀಮ್ನಿಂದ ಹನಿ ಟ್ರ್ಯಾಪ್ಗೆ ಸತತವಾಗಿ ಪ್ರಯತ್ನ ಮಾಡಲಾಗ್ತಾ ಇತ್ತು. ಅಂದ್ರೆ ಖೆಡ್ಡಾಗೆ ಕೆಡುವಂತಹ ಎಲ್ಲಾ ರೀತಿಯ ಪ್ರಯತ್ನಗಳು ಮತ್ತೊಂದು ಟೀಮ್ನಿಂದ ಆಗ್ತಾ ಇತ್ತು. ತುಮಕೂರು ಭಾಗದ ಪ್ರಭಾವಿ ಸಚಿವ, ಸಿಎಂ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಪ್ರಭಾವಿ ಸಚಿವ ಹನಿ ಟ್ರ್ಯಾಪ್ ಟೀಮ್ ಬಣ್ಣ ಬಯಲು ಮಾಡಿದ್ರಂತೆ. ಆ ಮಿನಿಸ್ಟರ್ ಅಲರ್ಟ್ ಆದ. ಮಿನಿಸ್ಟರ್ ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ರಂತೆ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ರಾಜಕೀಯ ಸುದ್ದಿಯನ್ನ ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನಮ್ಮಲ್ಲಿ ಮಾತ್ರ ನೋಡ್ತಾ ಇದ್ದೀರಾ. ರಾಜ್ಯ ರಾಜಕೀಯ ಬೆಚ್ಚಿ ಬೀಳುವಂತಹ ಸ್ಫೋಟಕ ಸುದ್ದಿ ಇದು. ಜಸ್ಟ್ ಮಿಸ್ ಆಗಿದೆ. ಹನಿ ಟ್ರ್ಯಾಪ್ ಖೆಡ್ಡಾಗೆ ಕೆಡುವಂತಹ ಟೀಮ್, ಆ ಟೀಮ್ ಬಗ್ಗೆ ಅಲರ್ಟ್ ಆದಂತ ಈ ಸಚಿವರು ಖಡಕ್ ಆದಂತ ವಾರ್ನಿಂಗ್ ಮಾಡಿ ಕಳಿಸಿದ್ದಾರೆ. ಈ ಹನಿ ಟ್ರ್ಯಾಪ್ ನ ಯತ್ನದ ಹಿಂದೆ ಅನೇಕ ಅನುಮಾನಗಳು ಮೂಡ್ತಾ ಇದೆ. ಹನಿ ಟ್ರ್ಯಾಪ್ ಹಿಂದೆ ಪ್ರಭಾವಿ ನಾಯಕನ ಕೈವಾಡ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು? ಪ್ರಭಾವಿ ಸಚಿವನನ್ನ ಖೆಡ್ಡಾಗೆ ಕೆಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಂತ ಇನ್ನೊಬ್ಬ ಪ್ರಭಾವಿ ನಾಯಕ ಯಾರು? ತುಮಕೂರು ಭಾಗದ ಸಚಿವರ ಹೆಸರಿಗೆ ಮಸಿ ಬಳಿಯುವಂತ ತಂತ್ರ ನಡೀತಾ ಇತ್ತ? ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನೋಡ್ತಾ ಇದ್ರೆ ಹೌದು ಅನ್ನೋದು ಗೊತ್ತಾಗ್ತಾ ಇದೆ. ವರಿಷ್ಠರಿಗೆ ದೂರು ಕೊಟ್ಟಿದ್ದಾರಂತೆ. ತುಮಕೂರು ಭಾಗದ ಸಚಿವ ಅಂದ್ರೆ ಏನು ಜಸ್ಟ್ ಮಿಸ್ ಆಗಿದ್ದಾರಲ್ಲ ಈ ಹನಿ ಟ್ರ್ಯಾಪ್ ನಿಂದ, ಅವರು ಸಿಎಂ ಗಮನಕ್ಕೂ ತಂದಿದ್ದಾರಂತೆ. ತುಮಕೂರು ಭಾಗದ ಆ ಸಚಿವ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಆ ಪ್ರಭಾವಿ ಸಚಿವ ಸಿಎಂ ಅವರ ಗಮನಕ್ಕೆ ತಂದಿದ್ದಾರಂತೆ. ಹಿಂಗಾಯ್ತು ಸಾರ್ ಅಂತ. ಈಗ ಈ ಒಂದು ವಿಷಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈ ಸಂಬಂಧಪಟ್ಟಂಗೆ. ಎಸಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನಾಯಿತು, ಹೇಗೆಲ್ಲ ಆಯಿತು ಅನ್ನುವಂಥ ವಿಚಾರಕ್ಕೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಚೇತನ್ ಪಟೇಲ್ ಲೈವ್ ನಲ್ಲಿದ್ದಾರೆ. ಪಟೇಲ್ರೇ, ರಾಜಕೀಯದಲ್ಲಿ ಅಂದ್ರೆ ಹಿಂದೆ ನೋಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿದ್ದಂಥ ರಾಜಕೀಯ ಇವತ್ತು ನಮಗೆ ಕಾಣ ಸಿಗೋದಿಲ್ಲ. ಕಾಲ ಬದಲಾದಂತೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಆದ್ರೆ ಎದುರಾಳಿಗಳನ್ನ ಯಾವ ರೀತಿಯಾಗಿ ಆಗ ನೋಡ್ತಾ ಇತ್ತು ರಾಜಕೀಯವಾಗಿ, ಬಟ್ ಈಗ ಅದರ ಇಂಪ್ಲಿಮೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಬಹಳ
ಕೆಟ್ಟದ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಎದುರಾಳಿಗಳನ್ನ ಹಣಿಯುವಂತ ನಿಟ್ಟಿನಲ್ಲಿ. ಸೊ ಇಲ್ಲಿ ಜಸ್ಟ್ ಮಿಸ್ ಆಗಿರುವಂತದ್ದು. ಸೊ ಏನೆಲ್ಲ ಆಗಿದೆ ಈ ಪ್ರಕರಣದಲ್ಲಿ, ಯಾವ ರೀತಿಯಾಗಿ ಆ ನಾಯಕ ಮಿಸ್ ಆದ ಈ ಪ್ರಕರಣದಿಂದ? ಅರುಣ್ ಉಗಾರ್, ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್ ನಡೀತಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಅನೇಕ ರಾಜಕಾರಣಿಗಳನ್ನು ಹನಿ ಟ್ರ್ಯಾಪ್ ಮೂಲಕ ಕೆಡ್ಡಾಗೆ ಬೆಳೆಸಿ ಅವರ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕುವ ಪ್ರಯತ್ನ, ತಂತ್ರ, ಯತ್ನಗಳು ನಡೀತಿರುವಂಥದ್ದು. ಇದರ ಭಾಗವಾಗಿ ತುಮಕೂರು ಭಾಗದ ಪ್ರಭಾವಿ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪಿಗೆ ಪ್ರಭಾವಿ ನಾಯಕರೊಬ್ಬರ ಕೃಪಾ ಕಟಾಕ್ಷದಿಂದ ಪ್ರಯತ್ನ ಮಾಡಿ ವಿಫಲ ಆಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಬಹುಶಃ ತುಮಕೂರು ಭಾಗದ ಈ ಪ್ರಭಾವಿ ಸಚಿವ ಒಂದು ವೇಳೆ ಹನಿ ಟ್ರ್ಯಾಪ್ಗಾಗಿದ್ದರೆ ಮತ್ತೊಂದು ಜಾರಕಿಹೊಳಿಯ ಕಥೆ ಆಗ್ತಿತ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಕಳೆದ 2 ತಿಂಗಳಿಂದ ಕೂಡ ನಿರಂತರವಾಗಿ ಹನಿ ಟ್ರ್ಯಾಪ್ಗೆ ಈ ಸಚಿವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಹಂತದಲ್ಲಿ ಈ ಸಚಿವರಿಗೆ ಎಲ್ಲೊಂದು ಕಡೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ, ಗುಮಾನಿ ವ್ಯಕ್ತವಾಗುತ್ತೆ. ಎಲ್ಲೊಂದು ಕಡೆ ನನ್ನನ್ನು ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡ್ತಿದೆ ಒಂದು ತಂಡ, ಮತ್ತು ಹಾಗಾಗಿ ನನ್ನನ್ನು ಭೇಟಿ ಆಗ್ತಿದೆ, ದೂರವಾಣಿ ಕರೆಗಳನ್ನು ಮಾಡ್ತಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಭೇಟಿಯಾಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ನನ್ನ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದಷ್ಟು ಅನುಮಾನ ಬಂದ ಕೂಡಲೇ ಎಲ್ಲೊಂದು ಕಡೆ ಆ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಯತ್ನಕ್ಕೆ ಮಾಡಿದಂಥ ಕೆಲವರನ್ನ ಅವರು ಸ್ಥಳದಲ್ಲೇ ಅವ್ರನ್ನ ಕೂಡಿ ಹಾಕಿ ಅವರಿಗೆ ಎಲ್ಲೊಂದು ಕಡೆ ಹಿಗ್ಗಾಮುಖ ಥಳಿಸಿ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಈ ಒಂದು ಪ್ರಭಾವಿ ನಾಯಕ ಅಬ್ಬರಿಸಿ ಬೊಬ್ಬಿರ್ತಿದ್ದ, ರಾಜನಂತೆ ಅಬ್ಬರಿಸಿ ಬೊಬ್ಬಿರ್ತಿದ್ದ ಈ ಪ್ರಭಾವಿ ಸಚಿವರನ್ನೆಲ್ಲೊಂದು ಕಡೆ ಪ್ರಭಾವಿ ನಾಯಕ ಅದು ತನ್ನ ಪಕ್ಷದೊಳಗಿನ ಪ್ರಭಾವಿ ನಾಯಕರೇ ಹನಿ ಟ್ರ್ಯಾಪಿಗೆ ತನ್ನನ್ನು ಪ್ರಯತ್ನ ಪಟ್ಟಿದ್ರು ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇತ್ತೀಚೆಗೆ ಹೈಕಮಾಂಡ್ಗೂ ಕೂಡ ಭೇಟಿಯಾದ ಸಂದರ್ಭದಲ್ಲೂ ಕೂಡ ರಹಸ್ಯವಾಗಿ ತನ್ನನ್ನು ಹನಿ ಟ್ರ್ಯಾಪ್ಗೆ ಒಳಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೆಲವರು ಪ್ರಭಾವಿ ನಾಯಕರು ಅಂತೇಳಿ ಆಂತರಿಕವಾಗಿ ದೂರನ್ನು ಕೊಟ್ಟಿರುವಂಥದ್ದು. ಜೊತೆಗೆ ತಮ್ಮದೇ ಸಮುದಾಯದ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರ ಬಳಿ ಕೂಡ ತಮ್ಮ ಅಳಲನ್ನು ತೋರ್ಪಡಿಸಿಕೊಂಡಿರ್ತಕ್ಕಂಥದ್ದು. ನನ್ನನ್ನು ಹನಿ ಟ್ರ್ಯಾಪ್ಗೆ ಪ್ರಯತ್ನ ಮಾಡಿದ್ರು, ಆದರೆ ನಾನು ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳಲಿಲ್ಲ, ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಂಥವ್ರನ್ನೇ ಟ್ರ್ಯಾಪ್ ಮಾಡಿದೆ, ಅವ್ರಿಗೆ ಹಿಗ್ಗಾಮುಗ್ಗ ಗೂಸ ಕೊಟ್ಟು ಬಿಸಿ ಬಿಸಿ ಕಜ್ಜಾಯವನ್ನು ಕೊಟ್ಟು ಕಳಿಸ್ತೆ. ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ರಾಜಕೀಯದಲ್ಲಿ ಅಂತೇಳಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತುಮಕೂರು ಭಾಗದ ಈ ಒಂದು ಪ್ರಭಾವಿ ಸಚಿವ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಕ್ಕೆ ಪ್ರಯತ್ನ ಮಾಡ್ತಿರೋ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಯತ್ನ ಮಾಡಿರುವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪ್ರಭಾವಿ ನಾಯಕರ ಅವರ ಸಮುದಾಯದ ಪ್ರಭಾವಿ ಸಚಿವರಿಗೆ ಕೂಡ ಈ ಗಮನಕ್ಕೆ ತಂದ ಕೂಡಲೇ ಆ ಪ್ರಭಾವಿ ಸಚಿವರು ಕೂಡ ತಮ್ಮದೇ ಆದ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಕಾಂಗ್ರೆಸ್ ವಲಯದಲ್ಲಿ ಅಲ್ಲೋಲ ಕೊಲ್ಲೋಲ ಮತ್ತು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸಚಿವ ವಲಯದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಇದೀಗ ಚರ್ಚೆಗೆ ಬಂದಿರುವಂಥದ್ದು, ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆ ಪ್ರಭಾವಿ ನಾಯಕ ಯಾಕೆ ಈ ಒಂದು ತುಮಕೂರಿನ ಭಾಗದ ಪ್ರಭಾವಿ ನಾಯಕನ ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳಿಸಲಿಕ್ಕೆ ಕೊಟ್ಟರು, ಆ ಮುಖಾಂತರ ಅವರಿಗೆ ರಾಜಕೀಯವಾಗಿ ಅವರ ವಿರುದ್ಧ ತಂತ್ರ ಕುತಂತ್ರ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಎಲ್ಲ ಒಂದು ಕಡೆ ಹನಿ ಟ್ರ್ಯಾಪಿಗೆ ಬಿದ್ದಿದ್ರೆ ಮತ್ತೊಂದು ಜಾರಕಿಹೊಳಿ ಕತೆ ಕಾಂಗ್ರೆಸ್ನಲ್ಲೇ ನಡೆದಿರುವುದು ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಇದು ರಾಜ್ಯದ ಮಟ್ಟಿಗೆ ಅಸಹ್ಯಕರ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲೊಂದು ಕಡೆ ರಾಜಕಾರಣಿಗಳು ರಾಜಕೀಯವಾಗಿ ಎದುರಾಳಿಗಳನ್ನು ಎದುರಿಸಬೇಕೆ ವಿನಃ, ಆದರೆ ಎಲ್ಲೊಂದು ಕಡೆ ಹನಿ ಟ್ರ್ಯಾಪ್ ಅಂತ ಇಂಥ ಅಸಹ್ಯಕರ ಪ್ರಯತ್ನಗಳ ಮುಖಾಂತರ ರಾಜಕಾರಣಿಗಳನ್ನು ಬಲೆಗೆ ಬೀಳಿಸಿ ಅವ್ರನ್ನ ರಾಜಕೀಯ ಅಪೋಷಣ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಮಾತು ಕೂಡ ಈಗ ಚರ್ಚೆಗೆ ಬಂದಿರತಕ್ಕಂಥ. ಆ ಮುಖಾಂತರ ಈ ತುಮಕೂರು ಭಾಗದ ಸಚಿವರು ಕೂಡ ಎಲ್ಲೊಂದು ಕಡೆ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಎಲ್ಲೊಂದು ಕಡೆ ಈ ರೀತಿಯೂ ಕೂಡ ನನ್ನನ್ನು ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ರ ಅಂತೇಳಿ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ತಮ್ಮದೇ ಸಮುದಾಯದ ಉತ್ತರ ಕರ್ನಾಟಕದ ಭಾಗದ ಸಚಿವರು ಕೂಡ ತಮ್ಮ ಹಳಲನ್ನು ತೋರಿಸ್ಕೊಂಡಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಪ್ರಭಾವಿ ನಾಯಕರೇ ಇದರ ಹಿಂದೆ ಕೈವಾಡಿದೆ ಅಂತೇಳಿ ಆರೋಪ ಮಾಡಿ ರಹಸ್ಯವಾಗಿ ಆಂತರಿಕವಾಗಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೂ ಕೂಡ ಇವರು ದೂರು ಕೊಟ್ಟ ಸಂದರ್ಭದಲ್ಲಿ ಒಂದಷ್ಟು ಎಲ್ಲೊಂದು ಕಡೆ ಗಂಭೀರವಾದ ಇದು ಪ್ರಕರಣ ಆಗಿರ್ತಕ್ಕಂಥ, ಗಂಭೀರ ವಿಚಾರ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ ಕೂಡ ರಹಸ್ಯವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಪ್ರಭಾವಿ ಸಚಿವರು ಗಮನಕ್ಕೆ ತಂದಿರತಕ್ಕಂಥದ್ದು. ಯಾಕಂತೇಳಿ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅತ್ಯಾಪ್ತರು ಮತ್ತು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗನ್ನು ಮಾಡುವಂಥ ಸಚಿವರುಗಳು. ಹಾಗಾಗಿ ಎಲ್ಲೊಂದು ಕಡೆ ನನಗೆ ಈ ರೀತಿ ಆಗಿದೆಯಲ್ಲ ಎಂಬ ಆತಂಕವನ್ನು ಕೂಡ ಮುಖ್ಯಮಂತ್ರಿಗಳ ಬಳಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಜೊತೆಗೆ ಪ್ರಭಾವಿ ಸಚಿವರವರ ಸಮುದಾಯದ ಉತ್ತರ ಕರ್ನಾಟಕ ಭಾಗದ ಸಚಿವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಪಕ್ಷದ ಒಳಗಡೆ ಅಂತರವಾಗಿ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ತಲ್ಲಣವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇರುವಂಥದ್ದು. ಉಗಾರ್.